ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭದ್ರಾ ಮತ್ತು ಕ್ವಾಟ್ಲಗೆ ವಿನಂತಿಯ ಹಾಗೆ ಸಾವಿತ್ರಿ ಮಾಡಿರ್ತಕ್ಕಂತಹ ಕುತಂತ್ರ ಏನು ಅನ್ನೋದು ಗೊತ್ತಾಗೋದ್ರ ಜೊತೆಗೆ ಇಷ್ಟು ದಿನ ವಿದ್ಯಾನೇ ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ಅಂದ್ಕೊಂಡಿದ್ದಂತಹ ಆ ಒಂದು ಮಹಾನ್ ಸತ್ಯದ ಹಿಂದಿನ ಮತ್ತೊಂದು ಸತ್ಯ ಬಯಲಾಗ್ತದ. ನಿಜಕ್ಕೂ ವಿದ್ಯಾನಿಂದಾನೇ ಇಲ್ಲಿ ಶಿವರಾಮೇಗೌಡರು ಜೈಲಿಗೆ ಹೋಗಿದ್ದ ಅಥವಾ ವಿನಂತಿ ಕಾಲ್ ಮಾಡಿದ್ದಕ್ಕೆ ಹೋಗಿದ್ದ ಅನ್ನೋ ವಿಷಯ ರಿವೀಲ್ ಆಗ್ತದ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾ ವಿದ್ಯಾಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ನೋಡು ಮಗಳೇ, ನಾನು ಅಲ್ಲಿಂದ ಬಂದೆ ಅಂದರೆ ಅದಕ್ಕೆ ಕಾರಣ ಬೇರೆಯೇ ಇರುತ್ತೆ. ಖಂಡಿತವಾಗ್ಲೂ ನೀನು ಹೆದರ್ಕೋಬೇಡ. ಇದು ನನ್ನ ಗೆಲುವಿನ ಮತ್ತೊಂದು ಹೆಜ್ಜೆ ಆಗಿದೆ. ಖಂಡಿತ ನನ್ನ ಮಗಳ ಬದುಕನ್ನು ಹಾಳು ಮಾಡೋದಕ್ಕೆ ನಾನು ಬಿಡುವುದಿಲ್ಲ. ಅವತ್ತು ನನ್ನ ಮಗಳ ಬದುಕನ್ನು ಸರಿಪಡಿಸೋದಕ್ಕೆ ನಾನು ಸಾವಿನ ತನಕ ಹೋಗಿದ್ದೆ, ಸಾವಿನ ಬಾಗಿಲನ್ನು ತಟ್ಟಿದ್ದೆ. ಈಗ ನನ್ನ ಮಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ಜೀವ ಬೇಕಾದರೂ ಬಿಡ್ತೀನಿ ಹೊರತು ಖಂಡಿತ ನನ್ನ ಮಗಳ ಬದುಕು ಹಾಳು ಮಾಡೋದಕ್ಕೆ ನಾನು ಹಾಳಾಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಚೆಲ್ವ ಅವರು ಹೇಳ್ತಾರೆ. ಅಪ್ಪಯ್ಯ, ದಯವಿಟ್ಟು ಆ ರೀತಿ ಎಲ್ಲ ಮಾತನಾಡಬೇಡ ಅಂತ ಹೇಳಿ ವಿದ್ಯಾ ಹೇಳಿದಾಗ, ಏನು ಮಾತಾಡಬೇಡ ಮಗಳೇ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನನ್ನ ಮಗಳೇ ಬದುಕೆ ಸರಿ ಹೋಗಿಲ್ಲ ಅಂದಮೇಲೆ, ಅವಳ ಬದುಕನ್ನೇ ನಾನು ಸರಿಪಡಿಸೋಕ್ಕಾಗಿಲ್ಲ ಅಂದಮೇಲೆ ಅಂಥ ಒಂದು ಬದುಕು ನನಗೆ ಬೇಕಾ? ಖಂಡಿತವಾಗ್ಲೂ ಬೇಕಾಗಿಲ್ಲ. ನೀನು ಹೆದರ್ಕೋಬೇಡ. ಈ ಅಪ್ಪನ ಮೇಲೆ ವಿಶ್ವಾಸ ಇಡು, ನಂಬಿಕೆ ಇಡು. ಖಂಡಿತವಾಗ್ಲೂ ನಿನ್ನ ಬದುಕನ್ನು ಸರಿಪಡಿಸೋದು ನನ್ನ ಜವಾಬ್ದಾರಿ. ಈ ಅಪ್ಪನ ಮೇಲೆ ಭಾರ ಹಾಕಿ ನೀನು ಆರಾಮಾಗಿರು ಮಗಳೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇತ್ತ ಕಡೆ ಚಂಪಾ ಅಂತೂ ನೋಡಿದ್ಯಾಕ ಅಪ್ಪಯ್ಯ ಕಾಲ್ ಮಾಡಿ ಹೇಗೆಲ್ಲ ಮಾತಾಡಿದ್ರು ಅಂತ. ಖಂಡಿತ ಅಪ್ಪ ಅಂದರೆ ಆಕಾಶ ಅಲ್ವಾ, ಖಂಡಿತ ಬಾಚಿ ತಪ್ಕೋತಾರೆ. ನಿನ್ನನ್ನು ಕಷ್ಟದಿಂದ ಹೊರ ತಂದೆ ತರ್ತಾರೆ. ನೀನು ಇನ್ಮುಂದೆ ಹೆದರೋ ಅವಶ್ಯಕತೆ ಇಲ್ಲ. ಖಂಡಿತ ಅಪ್ಪ ನಿನ್ನ ಬದುಕನ್ನು ಸರಿಪಡಿಸ್ತಾರೆ ಅಂತ ಹೇಳಿ ಚಂಪಾ ಕೂಡ ವಿದ್ಯಾಗೆ ಹೇಳ್ತಾರೆ. ವಿದ್ಯಾಗೂ ಕೂಡ ಅಪ್ಪನ ಮೇಲಿರ್ತಕ್ಕಂಥ ವಿಶ್ವಾಸ, ತನ್ನ ಬದುಕನ್ನು ಖಂಡಿತ ಸರಿಪಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಖಂಡಿತ ಅವಳ ಬದುಕಲ್ಲಿ ಒಂದು ರೀತಿಯ ಒಂದು ಬೆಳಕನ್ನು ಚೆಲ್ತದೆ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಭರವಸೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಇತ್ತ ಕಡೆ ಚೆಲ್ವ ಅವರು ಕುಡಿತಕ್ಕೆ ದಾಸರಾಗಿದ್ದಾರೆ. ತನ್ನ ಮಗಳ ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಅಲ್ಲೇ ಯೋಗಿ ಕೂಡ ಹೋಗಿದ್ದಾರೆ. ಆ ಒಂದು ಲೋಕಿ ಕೂಡ ಹೋಗಿದ್ದಾರೆ. ಅದೇ ಒಂದು ಜಾಗದಲ್ಲಿ ಲೋಕಿ ಹೋಗಿದೆ. ಏನಿದು, ಏನಾಯಿತು, ಯಾಕಿಷ್ಟು ಕುಡ್ದಿದ್ದೀರಾ ಅಂತ ಚೆಲ್ವ ಅವ್ರನ್ನ ಲೋಕಿ ಕೇಳಿದಾಗ, ಇನ್ನೇನು ಮಾಡೋದು, ನನ್ನ ಮಗಳ ಬದುಕೆ ಹಾಳಾಗ್ತದೆ, ನನ್ನ ಮಗಳು ಬದುಕು ಹಾಳಾದ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಕುಡಿದೆ ದೊಡ್ಡವರು ಅಂತ ಅನ್ನಿಸ್ಕೊಂಡವರು ಈ ರೀತಿ ಅನ್ಯಾಯ ಮಾಡೋದಾ ಅಂತ ಹೇಳಿ ಹೇಳಿದಾಗ, ಏನು ಮಾತಾಡ್ತಿದ್ದೀರಾ ನೀವು ಅಂತ ಲೋಕಿ ಕೇಳ್ತಾರೆ. ಹೌದು, ಶಿವರಾಮೇಗೌಡರು ನನ್ನ ಮಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ನನ್ನ ಮಗಳಿಗೆ ಮೋಸ ಮಾಡಿದ್ದೆ, ಅವರ ಮಗನನ್ನು ಇನ್ನೊಬ್ರಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ನನ್ನ ಮಗಳು ಬದುಕಿದ್ದಾಗಲೇ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾರ ಜೊತೆ ಮದುವೆ ಮಾಡ್ತಿದ್ದಾರೆ ಭದ್ರಣ್ಣನ ಅಂತ ಹೇಳಿ ಲೋಕಿ ಕೇಳಿದಾಗ, ಇನ್ಯಾರ ಜೊತೆ, ವಿನಂತಿ ಜೊತೆ ಮದುವೆ ಮಾಡಿಸ್ತಿದ್ದಾರೆ. ನನ್ನ ಮಗಳ ಬದುಕೆ ಹಾಳಾಗಿ ಹೋಗ್ತದೆ ಅಂತ ಹೇಳಿ ಚೆಲ್ವ ಅವರು ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ. ಈ ಕಡೆ ಲೋಕಿ ಅವರು ಸತ್ಯ ಹೇಳೋದು ಹೇಳಿ ಪ್ರಜ್ಞೆ ತಪ್ಪಿಟ್ರಲ್ಲಪ್ಪ ಚೆಲ್ವಣ್ಣ, ಖಂಡಿತ ಒಳ್ಳೆ ಕೆಲಸನೇ ಮಾಡಿದೆ, ನನ್ನ ಭಾಗ್ಯದ ಬಾಗಿಲನ್ನು ತೆರೆದು ಬಿಟ್ಟೆ ನೀನು ಅಂತ ಹೇಳಿದೆ. ಇತ್ತ ಕಡೆ ಸಾವಿತ್ರಿ ಮತ್ತು ವಿನಂತಿಗೆ ಕಾಲ್ ಮಾಡ್ತಾರೆ ಲೋಕಿ ಅವರು. ಈ ಕಡೆ ವಿನಂತಿ, ಲೋಕಿ ಮತ್ತೆ ಯಾಕೆ ಕಾಲ್ ಮಾಡ್ತಿದ್ದಾನೆ, ಕೊಟ್ಟಿರೋ ದುಡ್ಡೆಲ್ಲ ಕೊಟ್ಟಿದ್ದೀವಿ ತಾನೆ ಅಂತ ಹೇಳಿ ಇಬ್ಬರು ಕೂಡ ಮಾತನಾಡ್ಕೋತಾರೆ ಅಮ್ಮ ಮಗಳು. ತದನಂತರ ಇಲ್ಲಿ ವಿನಂತಿ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಅಲ್ಲಿಂದ ಲೋಕಿ, ಏನಿದು, ನನ್ನ ಕಾಲ್ ರಿಸೀವ್ ಮಾಡೋದಕ್ಕೆ ಇಷ್ಟು ತಡ ಮಾಡಿಬಿಟ್ರಲ್ಲ, ನನ್ನನ್ನು ಮರೆತು ಬಿಟ್ರಾ ಅಂತ ಹೇಳಿ ಕೇಳ್ತಿದ್ದಾರೆ. ಯಾಕೆ ಕಾಲ್ ಮಾಡಿದ್ಯಾ ನೀನು, ನಿನಗೆ ಕೊಡಬೇಕಾಗಿರೋ ದುಡ್ಡೆಲ್ಲ ನಾವು ಕೊಟ್ಟಾಯ್ತಲ್ವಾ ಅಂತ ವಿನಂತಿ ಹೇಳಿದಾಗ, ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಟ್ಟಾಯಿತು, ಆದರೆ ಎಂಥ ಘಟನೆ ನಡೀತಾ ಇದೆ, ಆದರೆ ನನ್ನನ್ನೇ ಮರೆತು ಬಿಟ್ರಲ್ಲ ನಿಮ್ಮ ಮದುವೆಗೆ ಕರೆಯೋದಕ್ಕೆ ಅಂತ ಹೇಳಿ ಲೋಕಿ ಹೇಳಿದಾಗ ಸಾವಿತ್ರಿಯವರು ಫೋನ್ ತಗೋತಾರೆ. ಏನಪ್ಪ ಇದು, ಅಯ್ಯೋ ಮರ್ತು ಹೋದ್ವಿ ಕಣಪ್ಪ, ಹಾಗೆ ಹೇಗೆ ಅಂತ ಪೂಸಿ ಹೊಡಿತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೂ ಕೂಡ ಒಂದಷ್ಟು ದುಡ್ಡು ಸೇರಿದ್ರೆ ಒಳ್ಳೇದಲ್ವ, ಯಾಕೆ ಗೊತ್ತಾ, ಅಂಥ ದುಡ್ಡು ಕೊಳಕ್ಕಿಡ್ದು ಮದುವೆ ಮಾಡ್ತಾ ಇದ್ದೀರಾ, ಸಾಮ್ರಾಜ್ಯಕ್ಕೆ ಒಡತಿ ಆಗ್ತಿದ್ದಾಳೆ ನಿಮ್ಮ ಮಗಳು ಅಂದಮೇಲೆ ನಮ್ಮನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಲ್ವ ಅಂತ ಹೇಳಿ ಲೋಕಿ ಹೇಳಿದಾಗ, ಸರಿ ಆಯಿತು, ಎಷ್ಟು ಬೇಕು ಕೇಳು ಅಂತ ಹೇಳಿ ಸಾವಿತ್ರಿಯವರು ಹೇಳ್ತಾರೆ. ನೀವೇ ಕೊಟ್ಟುಬಿಡಿ, ಎಷ್ಟು ಬೇಕು ಅಷ್ಟನ್ನ ಅಂತ ಹೇಳಿ ಲೋಕಿ ಹೇಳಿದಾಗ, ಮಗಳು 3 ಲಕ್ಷ ಅಂತ ಕೈ ತೋರಿಸಿದ್ರೆ 2 ಲಕ್ಷ ಕೊಡ್ತೀನಿ ಅಂತ
ಸಾವಿತ್ರಿ ಹೇಳ್ತಾರೆ, ಅಯ್ಯೋ 2 ಲಕ್ಷ ಕೇಳಿದೆ, ಇಷ್ಟು ದೊಡ್ಡ ದುಡ್ಡನ್ನು ಕೊಡ್ತಿದ್ರ, ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೇದಾಗಲಿ ಅಂತ ಲೋಕಿ ಹೇಳ್ತಾರೆ. ಆದರೆ ಈ ಬಾರಿ ದುಡ್ಡು ತೊಗೊಂಡು ಮತ್ತೆ ನನಗೂ ನಿಮಗೂ ಸಂಬಂಧ ಇಲ್ಲದೇ ಇರೋ ಹಾಗೆ ಇರಬೇಕು, ನನ್ನ ಮಗಳು ವಿಷಯನೇ ಎಲ್ಲೂ ಬಾಯಿ ಬಿಡಬಾರ್ದು, ನಾವು ಯಾರು ಅಂತಲೇ ನಿನಗೆ ಗೊತ್ತಿರಬಾರ್ದು, ಆ ರೀತಿಯಾಗಿ ಇರಬೇಕು ಅಂತ ಹೇಳಿ ಸಾವಿತ್ರಿ ಅವರು ಕಂಡೀಷನ್ ಹಾಕ್ತಾರೆ. ನೀವು ಇಷ್ಟು ದುಡ್ಡು ಕೊಟ್ಟ ಮೇಲೆ ನನ್ನನ್ನೇ ಸೆಟ್ಲ್ ಮಾಡ್ತಿದ್ರ ಅಂದಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಕೂಡ ವ್ಯಕ್ತಿ ಹೇಳ್ತಾರೆ. ಇತ್ತ ಕಡೆ ಭದ್ರಾ ಅವರು ಏನದು ಇನ್ನೂ ಕೂಡ ಕೇಕ್ ರಿಪೋರ್ಟ್ ಏನಾಯಿತು, ಕ್ವಾಟ್ಲಿನೇ ಬರಲಿಲ್ವಲ್ಲ, ನಾನೇ ಕಾಲ್ ಮಾಡೋಣ ಅಂತ ಅಂದ್ಕೊಂಡು ಕಾಲ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಕ್ವಾಟ್ಲಿನೇ ಬರ್ತಾರೆ. ಕ್ವಾಟ್ಲಿ ಏನದು ಇಷ್ಟು ಆಯ್ತಲ್ಲ, ಆ ಒಂದು ಕೇಕ್ ವಿಷಯ ಏನಾಯಿತು ಅಂತ ಹೇಳಿ ಭದ್ರಾ ಕೇಳಿದಾಗ, ಇಲ್ಲ ಅಂತಮ್ಮ, ಕೇಕಲ್ಲಿ ನೀನು ಅಂದಿರುವ ಹಾಗೆ ಯಾವುದೇ ಮತ್ತು ಬರೋ ಔಷಧಿ ಕೂಡ ಮಿಕ್ಸ್ ಆಗಿಲ್ವಂತೆ ಅಂದಾಗ, ಇಲ್ಲ ಅದು ಆಗಿಲ್ಲ ಅಂದರೆ ನನಗೆ ಹೇಗೆ ಮತ್ತು ಬರೋಕ್ಕೆ ಸಾಧ್ಯ, ನನಗೆ ಯಾಕೆ ಪ್ರಜ್ಞೆ ತಪ್ಪಿತು, ನಿಜವಾಗ್ಲೂ ನನಗೆ ತಲೆ ಕೆಟ್ಟು ಹೋಗ್ತದೆ ಅಂತ ಭದ್ರಾ ಹೇಳ್ತಾರೆ. ಇಲ್ಲ ಅಂತಮ್ಮ, ನಿಜವಾಗ್ಲೂ ಅದರಲ್ಲಿ ಏನು ಮಿಕ್ಸ್ ಆಗಿಲ್ವಂತೆ, ಪಾಪ ಹುಡುಗ ಬಂದು ಇಲ್ಲಿ ತನಕ ಹೇಳಿಬಿಟ್ಟು ಹೋದ ಅಂತ ಹೇಳಿ ಹೇಳಿದಾಗ, ಆದರೂ ಕೂಡ ಏನೋ ನಡೆದಿದೆ ಸಂಚು, ಬಟ್ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ, ಪ್ರಜ್ಞೆ ತಪ್ಪೋಕೆ ಹೇಗೆ ಸಾಧ್ಯ ಮತ್ತೆ ಅಂದಾಗ, ಅದೇ ನಿಜಕ್ಕೂ ಗ್ರಹಚಾರ ಕೆಟ್ಟಿದ್ರೆ ಹಗ್ಗನೂ ಹಾವಾಗುತ್ತಂತಲ್ಲ, ಅದೇ ರೀತಿ ನಿನ್ನ ವಿಷಯದಲ್ಲೂ ಕೂಡ ಆಗೋಗ್ಬಿಟ್ಟಿದೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಅದೇ ಟೈಮ್ಗೆ ವಿನಂತಿ ಬರ್ತಾಳೆ, ಮಾವ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗತ್ತು, ಮದುವೆಗೆ ಸೀರೆ ತೊಗೋತಾ ಇದ್ದೀನಿ, ಯಾವ ಸೀರೆ ತೊಗೊಳ್ಳಿ, ಏನು ಮಾಡಲಿ ಅಂತ ಕೇಳಿದಾಗ, ಸುಮ್ಮನೆ ನನ್ನನ್ನು ಮಾತಾಡ್ಸೋಕೆ ಬರಬೇಡ, ನನ್ನ ಮೂಡ್ ಸರಿ ಇಲ್ಲ, ಸುಮ್ಮನೆ ಹೊರಟೋಗ್ಬಿಡು ಅಂತ ಹೇಳಿ ಭದ್ರಾ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಏನದು ಮಾವ, ಮದುವೆ ಇಟ್ಕೊಂಡು ತಲೆ ಮೇಲೆ ಆಕಾಶ ಬಿದ್ದವನಾಗೆ ಇದೆಯಲ್ಲ, ಈ ರೀತಿ ಯಾರು ಮದುಮಗ ಇರ್ತಾರ ಅಂತ ಹೇಳಿ ಕೇಳ್ತಿದ್ದಾಳೆ ವಿನಂತಿ. ಏನದು, ನಾನೇನು ಇಷ್ಟಪಟ್ಟು ಮದುವೆ ಆಗ್ತಿದ್ದೇನೆ, ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡು ಇಷ್ಟ ಇಲ್ಲ ಅಂದರೂ ಕೂಡ ಮದುವೆಗೆ ಒಪ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿ ಜೋರು ಮಾಡಿ ಮಾತನಾಡ್ತಿದ್ದಾರೆ ಭದ್ರಾ. ಏನು ಮಾವ, ನಿಜಕ್ಕೂ ಹೇಳಬೇಕು ಅಂದರೆ ನಾನು ಈ ಒಂದು ಮದುವೆ ಆಗ್ತಿದೆಯಲ್ಲ ಅಂತ ಬೇಜಾರು ಮಾಡ್ಕೋಬೇಕಿತ್ತು, ಅಂಥದ್ರಲ್ಲಿ ನಾನೇ ನನ್ನ ಹಣೆ ಬರ ಅಂತ ಅಂದ್ಕೊಂಡು ಒಪ್ಕೊಂಡಿರ್ಬೇಕಿದ್ರೆ ನೀನೇನಿದು ಮಾವ, ಏನೇನಾಯಿತು ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ವಿನಂತಿ ಕೇಳ್ತಿದ್ದಾಳೆ. ನೋಡು ವಿನಂತಿ, ಸುಮ್ಮನೆ ನನ್ನ ಮೂಡ್ ಸರಿ ಇಲ್ಲ, ನನ್ನನ್ನು ಕೋಪ ತರಿಸ್ಬೇಡ, ಮೊದಲು ಇಲ್ಲಿಂದ ಹೊರಟೋಗ್ಬಿಡು, ಕ್ವಾಟ್ಲೆ ಹೇಳಿ ಅವಳನ್ನು ಮೊದಲು ಕಳಿಸು ನೀನು ಅಂತ ಹೇಳಿ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ವಿನಂತಿ ಹೋಗೋದಕ್ಕೆ ರೆಡಿನೇ ಇಲ್ಲ, ಇಲ್ಲಿ ಕ್ವಾಟ್ಲೆ ಹೋಗು ಅಂತಲೇ ಹೇಳ್ತಿದ್ದಾರೆ. ಆದರೆ ಇಲ್ಲಿ ವಿನಂತಿ ಮಾತ್ರ, ಮಮ್ಮ ನೀನು ಹೇಳು ಮಮ್ಮ, ಅವನದನ್ನು ಬಿಡು ಅಂತ ಹೇಳಿ ಹೇಳಿದಾಗ ಭದ್ರೆ ಗೌಡ್ರು ಕೋಪ ಬಂದಿದೆ. ವಿನಂತಿ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾರೆ. ಈ ಕಡೆ ವಿನಂತಿ, ಏನಿದಲ್ಲ ಮಾವ, ಯಾಕೆ ನಂಗೆ ಹೊಡಿತಾ ಇದೆ ಅಂದಾಗ, ಇನ್ನೇನು ಮಾಡಬೇಕಿತ್ತು, ಅವತ್ತು ಕೂಡ ನಾನು ಹೋಗು ಅಂತ ಹೇಳಿದ್ರು ಹೋಗಲಿಲ್ಲ, ನೀನೇ ಬಂದು ಎಲ್ಲ ಮಾಡಿ ಎಲ್ಲರೂ ಮುಂದೆ ನಂದೇ ತಪ್ಪಿದೆ ಅನ್ನೋ ಹಾಗೆ ಬಿಂಬಿಸಿ ಇವತ್ತು ಮದುವೆ ತನಕ ತಗೊಂಡು ಬಂದಿದ್ಯಾ, ಈಗ ಮತ್ತು ಕೂಡ ಬಂದ್ಬಿಟ್ಟು ಇನ್ನೇನು ಪೂಜೆ ಮಾಡಬೇಕು ಅಂತಿದ್ಯಾ, ಮೊದಲು ಎಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಭದ್ರಾ ಹೇಳ್ತಾರೆ. ಆಗ್ಲೂ ವಿನಂತಿ ಹೋಗದೆ ಇದ್ದಾಗ ಮತ್ತೆ ಹೊಡೆಯೋದಕ್ಕೆ ಅಂತ ಹೇಳಿ ಭದ್ರವರು ಮುಂದಾಗ್ತಾರೆ. ಕ್ವಾಟ್ಲಿ ತಡೀತಾರೆ. ಈ ಕಡೆ ವಿನಂತಿ ಅಲ್ಲಿಂದ ಹೋಗಿದ್ದೆ ಅಮ್ಮನ ಹತ್ರ ಹೋಗಿ ಹತ್ಕೊಂಡು ಹೇಳ್ಕೊತಾಳೆ. ಆಗ ಅಮ್ಮ ಕೂಡ ರಪ್ಪಂತ ಇನ್ನೊಂದು ಕೆನ್ನೆಗೆ ಬಾರಿಸ್ತಾರೆ. ಏನು ಮಾಡ್ಕೊಂಡು ಬಂದಿದ್ಯಾ ನೀನು, ಸುಮ್ಮನೆ ಇರೋಕ್ಕಾಗಲ್ವ, ಒಂದು ಹೋಗಿ ಮತ್ತೊಂದು ಆಗಲ್ವಾ, ಅದನ್ನು ಬಿಟ್ಬಿಟ್ಟು ಈ ರೀತಿ ಇಂಥ ಒಂದು ಎಡವಟ್ ಮಾಡ್ಕೊಂಡು ಬಂದಿದ್ಯಲ್ಲ, ಹೇಗೋ ಮದುವೆ ಆದರೆ ಸಾಕು ಅಂತ ಕಾಯ್ತಾ ಇದ್ದೀನಿ, ಸೀರೆ ಯಾವ ಕಲರು ಅದು ಇದು ಅಂತ ಹೋಗಿ ಭದ್ರನ್ ಕೆಣ್ಕೋಕೆ ಹೋಗಿದ್ದಾಳೆ ಅಂತ ಹೇಳಿ ಸಾವಿತ್ರಿ ಹೇಳ್ತಾರೆ. ಮೊದಲು ಈ ಮದುವೆ ಆಗಬೇಕು, ಜೊತೆಗೆ ನೀನೇ ಫೋನ್ ಮಾಡಿರೋದು ಅಂತ ಯಾವುದೇ ಕಾರಣಕ್ಕೂ ಅಣ್ಣಂಗೆ ಗೊತ್ತಾಗಬಾರ್ದು, ಗೊತ್ತಾದರೆ ಎಂಥ ಎಡವಟ್ಟಾಗುತ್ತೆ ಅನ್ನೋದು ನಿನಗೆ ಗೊತ್ತಿದೆಯಾ ಅಂತ ಹೇಳಿ ಕೇಳ್ತಿದ್ದಾಗಲೇ ಕ್ವಾಟ್ಲಿ ಅದನ್ನು ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡಿದ್ದೆ ಭದ್ರಂಗೂ ಕೂಡ ಹೋಗಿ ಆ ಒಂದು ವಿಷಯವನ್ನು ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಇದರ ನಡುವೆ ಸಾವಿತ್ರಿ ಅವರು ಅವನನ್ನು ಮನೆ ಕರೆದಿದ್ದಾರೆ ದುಡ್ಡು ಕೊಡೋದಕ್ಕೆ ಅಂತ. ತನಗೆ ಮದುವೆಗೆ ಅಂತ ಕೊಟ್ಟಂತಹ ದುಡ್ಡಿನಲ್ಲಿ 2 ಲಕ್ಷ ರೂಪಾಯಿಯನ್ನು ಆ ಲೋಕಿಗೆ ಕೊಟ್ಟು ಕಳಿಸ್ತಿರ್ತಾರೆ. ಅದನ್ನು ರೆಡ್ ಹ್ಯಾಂಡ್ ಆಗಿ ಕ್ವಾಟ್ಲಿ ಮತ್ತು ಭದ್ರಾ ಹಿಡಿದಿದ್ದ ಹಿಗ್ಗಾವುಗ್ಗ ಬಾರಿಸೋದ್ರ ಮುಖಾಂತರ ಆತನಿಂದ ಸತ್ಯವನ್ನು ಬಾಯ್ಬಿಡಿಸ್ತಾರೆ. ಕೊನೆಗೂ ಕೂಡ ವಿದ್ಯಾ ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ಅಲ್ಲ, ನಿಜವಾದ ಕಾರಣಕರ್ತೆ ವಿನಂತಿ ಅಂತಕ್ಕಂಥ ಸತ್ಯ ಬೈಲಾಗೋದ್ರ ಜೊತೆಗೆ ಇಲ್ಲಿ ಭದ್ರಾ ಆ ಒಂದು ಕೇಕ್ ಲ್ಯಾಬ್ ರಿಪೋರ್ಟ್ ಸುಳ್ಳಾಗಿರಬಹುದು, ಬೇರೆ ಒಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.